ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಇವತ್ತಿನ ನಮ್ಮ ಸ್ಪೆಷಲ್ ವಿಡಿಯೋ ಏನು ಅಂದರೆ ಗಾರ್ಡನ್ ವಿಡಿಯೋ. ಅದು ಕೂಡ ನಾವು ನರ್ಸರಿನಲ್ಲಿ ನೋಡಿದಾಗ ಗಿಡದ ತುಂಬ ಹೂಗಳಿಂದ ತುಂಬೋಗಿರುತ್ತೆ ಅಲ್ವಾ, ಅದೇ ಥರನೇ ನಮ್ಮ ಮನೆಯಲ್ಲಿ ತೊಗೊಬಂದಾಗಲೂ ಕೂಡ ಅದೇ ಥರನೇ ಹೂಗಳು ನಿತ್ಯ ಬಿಡೋ ಥರ ಏನು ಟಿಪ್ಸ್ ಫಾಲೋ ಮಾಡಬೇಕು, ಆ ಟಿಪ್ಸ್ ಫಾಲೋ ಮಾಡೋದ್ರಿಂದ ಫುಲ್ಲು ಗುತ್ತಿಯಾಗಿ ಆ ಪಾಟ್ ತುಂಬಾ ಹೂಗಳು ಅರಳುತ್ತೆ. ಅದೇ ಥರನೇ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾನು ಯಾವ ಮೆಥಡ್ನ ಫಾಲೋ ಮಾಡ್ತೀನಿ, ಇಷ್ಟು ಚೆನ್ನಾಗಿ ಹೂ ಬಿಡೋದಕ್ಕೆ ನಾನೇನು ಟಿಪ್ಸ್ನ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಲೇಟ್ ಮಾಡ್ತೀರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತವಾಗ್ಲೂ ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಖಂಡಿತ ಮಿಸ್ ಮಾಡ್ತೀರಾ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ವಾ. ಪ್ರತಿ ಗಿಡದಲ್ಲೂ ಇದೇ ಥರನೇ ಹೂ ಬಿಡೋದು ಹೇಗೆ, ಅದು ಕೂಡ ನಾನು ಹೇಗೆ ಈಸಿಯಾಗಿ ಈ ಥರ ಹೂಗಳನ್ನೆಲ್ಲ ನಾನು ಮನೆಯಲ್ಲಿ ಗಾರ್ಡನಲ್ಲಿ ಚಿಕ್ಕ ಪಾಟಲ್ಲೂ ಕೂಡ ಇಷ್ಟು ಚೆನ್ನಾಗಿ ಹೂ ಬಿಡೋದಕ್ಕೆ ಏನು ಕಾರಣ ಅನ್ನೋದನ್ನ ನಾನು ನಮಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಗಾರ್ಡನಲ್ಲಿ ಹಾಗೆ ನರ್ಸರಿನಲ್ಲಿ ನೋಡಬೇಕಾದ್ರೆ ಪಾಟ್ ತುಂಬ ಇದೇ ಥರನೇ ಹೂ ಬಿಟ್ಟಿರುತ್ತೆ. ಆದರೆ ನಾವು ಮನೆಗೆ ತೊಗೊಂಬಂದಿದ್ದು ಒಂದು 2-3 ದಿವಸಕ್ಕೇ ಆ ಹೂವೆಲ್ಲ ಒಣಗೋಗಿತ್ತಾದ್ಮೇಲೆ ಮತ್ತೆ ಮುಗ್ಗುಗಳಾಗಿರ್ಬೋದು, ಹಾಗೆ ಈ ಥರ ಹೂ ಬಿಡೋದಾಗಿದ್ದರೂ ಏನೂ ಆಗ್ತಾನೆ ಇರೋದಿಲ್ಲ ಅಲ್ವಾ. ಆದರೆ ಇನ್ನು ಮುಂದೆ ಆ ಥರ ಮಿಸ್ಟೇಕೇ ಆಗೋದಿಲ್ಲ. ನಾವು ಹೊಸ ಸೀಡ್ಸ್ನ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಚೆಂಡು ಹೂವು ಗಿಡಗಳನ್ನು ಅಷ್ಟೇ ನಾನು ಹೊರಗಡೆಯಿಂದ ಏನು ತೊಗೊಬಂದಿಲ್ಲ, ಮನೆಯಲ್ಲಿ ಬೀಜ ಇತ್ತು, ಆ ಬೀಜ ಹಾಕೊಂಡಿದ ತಕ್ಷಣ ಈ ಥರ ಚೆನ್ನಾಗಿ ಹೂ ಬಿಟ್ಟಿದೆ. ಅದಕ್ಕೆ ಮೇನ್ ಕಾರಣ ಅಂದರೆ ಈ ಅಕ್ವೇರಿಯಂ ವಾಟರು. ನಿಮ್ಮ ಮನೇಲಿ ಏನಾದರೂ ಫಿಶ್ ಟ್ಯಾಂಕ್ ಇದ್ದರೆ ಖಂಡಿತವಾಗ್ಲೂ ಆ ನೀರನ್ನ ವಾಶ್ ಮಾಡಬೇಕಾದ್ರೆ ಒಂದು 2-3 ಬಕೆಟಲ್ಲಿ ಇಟ್ಕೊಂಡು ಸ್ವಲ್ಪನೇ ಒಂದು 3-4 ದಿನ ಗ್ಯಾಪ್ ಕೊಟ್ಟು ಈ ವಾಟರ್ ಹಾಕೊಳ್ಳೋದ್ರಿಂದ ಅದರಲ್ಲಿರೋ ವಿಟಮಿನ್ಸು, ಮಿನರಲ್ಸು, ಹಾಗೆ ಅದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳಿಗೆಲ್ಲ ನಾವು ಗಿಡಗಳನ್ನ ಕೊಟ್ಟಂಗಾಗುತ್ತೆ. ಗಿಡಗಳಿಗೆ ಆ ನೀರಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಕಿಚನ್ ವೇಸ್ಟ್ ಆಗಿರ್ಬೋದು, ಹಾಗೆ ಪೂಜಾ ವೇಸ್ಟ್ ಆಗಿರ್ಬೋದು, ಒಣಗೋಗಿರೋ ಎಲೆಗಳು, ಹಾಗೆ ಹೂಗಳು, ಸಿಪ್ಪೆಗಳು, ಕೊಳ್ತೋಗಿರೋ ಸೊಪ್ಪು ಏನೇ ಆಗಿದ್ರೂ ನಾವು ಅದನ್ನು ಬಿಸಾಡ್ದಿರ ಈ ಥರ ಪಾಟ್ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು, ಆ ಗಿಡಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು ಅದರ ಪಾಟ್ ಸುತ್ತ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದು ನ್ಯಾಚುರಲ್ ಗೊಬ್ಬರ ಆಗುತ್ತೆ. ಆ ಗೊಬ್ಬರದಿಂದನೇ ಗಿಡಗಳು ಹಚ್ಚ ಹಸಿರಾಗಿ ತುಂಬಾ ಮೊಗ್ಗುಗಳು ಬಿಟ್ಟು ಯಾವಾಗಲೂ ನಮಗೆ ಪೂಜೆಗೆ ಆಗೋಷ್ಟು ಹೂಗಳನ್ನು ಕೊಡೋದಕ್ಕೆ ಸಾಧ್ಯ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಮತ್ತು ನಾವು ಯಾವುದೇ ಒಂದು ಹೊರಗಡೆ ಬಿಸಾಡ್ದಿರ ನಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಗೊಬ್ಬರ ಕೊಡುತ್ತೆ. ನಾವು ಹೊರಗಡೆಯಿಂದನೂ ನರ್ಸರಿಯಿಂದ ಹಾಗೆ ಆನ್ಲೈನಿಂದ ನಾವು ಗೊಬ್ಬರಗಳನ್ನು ತಗೊಬರೋ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಈ ಥರ ಟೊಮೆಟೊನ ಗಿಡಗಳಾಗಿರ್ಬೋದು, ಹಾಗೆ ಎಲೆಗಳಾಗಿರ್ಬೋದು, ಅದನ್ನೆಲ್ಲ ನಾವೇ ಮನೆಯಲ್ಲಿ ಬೆಳ್ಕೋಬೋದು. ಇದು ನೋಡಿ, ಅದೇ ನ್ಯಾಚುರಲಾಗಿ ಬೆಳೆದಿರೋ ಗಿಡ. ನಾನು ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ. ಮತ್ತು ಪಾಟ್ ಸೈಜು ಕೂಡ ನಮಗೆ ಗೊತ್ತಾಗಬೇಕು. ಸ್ವಲ್ಪ ದೊಡ್ಡ ಸೈಜ್ ಪಾಟನ್ನು ನೀವು ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಮ ಮನೇಲಿ ಪ್ಲೇಸ್ ಇಲ್ಲ ಅಂದರೆ ಬೇಕಾದರೆ ಸಣ್ಣ ಪಾಟ್ ಹಾಕ್ಕೊಂಡು ಯಾವಾಗಲೂ ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರಗಳನ್ನು ನೀಡಬೇಕಾಗತ್ತೆ. ಇಲ್ಲ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದೇ ಸರಿ ಗೊಬ್ಬರ, ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ 1 ವರ್ಷ 2 ವರ್ಷದವರೆಗೂ ಅದೇ ನ್ಯೂಟ್ರಿಯೆಂಟ್ಸಲ್ಲಿ ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನೋಡಿ, ನಾನು ಕಂಪ್ಲೀಟಾಗಿ ನಾನಿಲ್ಲಿ ಮೆಟ್ಲ ಮೇಲೆಲ್ಲ ಈ ಥರ ಲೈನಾಗಿ ಜೋಡಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕೂಡ ನಾವು ಯಾವ ಟೈಮಲ್ಲಿ ನಾವು ಪಾಟಲ್ಲಿ ಗಿಡಗಳನ್ನ ಹಾಕಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಳೆಗಾಲದಲ್ಲಾದರೆ ತುಂಬಾ ಚೆನ್ನಾಗಿ ಬದುಕೊಳ್ಳುತ್ತೆ. ನಾವು ಗಿಡಗಳನ್ನು ನರ್ಸರಿಯಿಂದ ತಗೊಬಂದು ಪಾಟ್ಗೆ ಹಾಕೋಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಮಳೆಗಾಲದಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಮಳೆಗಾಲದಲ್ಲಿ ಏನು ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಮಳೆ ಆಗ್ತಿರೋದ್ರಿಂದ ಆ ಮಳೆ ನೀರಲ್ಲಿರೋ ನ್ಯೂಟ್ರಿಯೆಂಟ್ಸ್ ತುಂಬಾ ಚೆನ್ನಾಗಿ ಗಿಡಗಳು ಬದುಕೊಳ್ಳೋ ಥರ ಆಗುತ್ತೆ. ಮತ್ತು ಮಳೆ ಬರ್ತಿರಬೇಕಾದ್ರೆ ಒಂದು 4-5 ಬಕೆಟಲ್ಲಿ ನೀರನ್ನ ಸೇವ್ ಮಾಡಿ ಇಟ್ಕೊಂಡು ಆ ನೀರನ್ನು ಕೂಡ ನೀವು ಪ್ರತಿನಿತ್ಯ ನೀವು ಹಾಕ್ಕೊಳ್ತಾ ಬಂದರೆ ನಮಗೆ ಯಾವುದೇ ಗೊಬ್ಬರ ಕೂಡ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಗಿಡಗಳು. ಹಾಗೆ ನಾವು ಬೇಳೆಕಾಳನ್ನು ತೊಳೆದಿರೋ ನೀರು, ಹಂಗೆ ಅಕ್ಕಿ ತೊಳೆಯೋಕ್ಕೆ ಬರಬೇಕಾದ್ರೆ ನೀರು, ಅದನ್ನೆಲ್ಲ ನಾವು ಒಂದು ಬಕೆಟ್ಗೆ ಹಾಕಿ ಸೇವ್ ಮಾಡಿಕೊಂಡು ಅದೇ ನೀರನ್ನ ಸ್ವಲ್ಪ ಆದರೂ ನಾವು ಗಿಡಗಳಿಗೆ ಕೊಡ್ತಾ ಇದ್ದರೆ ಅದಕ್ಕೆ ತುಂಬ ಚೆನ್ನಾಗಿ
ಪೌಷ್ಟಿಕಾಂಶನೆಲ್ಲ ಇಟ್ಕೊಂಡು ಅದು ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ನಾನು ಪ್ರತಿ ಸರಿನೂ ಅಷ್ಟೇ ಪೂಜೆಗೆ ದೇವ್ರಿಗೆ ಅಂತ ನಾನು ಏನೇನು ತೊಗೊಬರ್ತೀನಿ ಹೊರಗಡೆಯಿಂದ ಅದನ್ನು ನಾನು ಯಾವತ್ತೂ ತೊಗೊಬರೋದಿಲ್ಲ. ಯಾವಾಗಾದರೂ ಹಬ್ಬ ಹರಿದಿನದಲ್ಲಿ ಮಾತ್ರ ನಾನು ಮಾರ್ಕೆಟ್ಗೆ ಹೋಗಿ ಹೂಗಳನ್ನು ಕೊಂಡ್ಕೊಂಡು ಬರ್ತೀನಿ. ನಿತ್ಯ ಪೂಜೆಗೆ ಏನು ಅವಶ್ಯಕತೆ ಇರುತ್ತೆ ಹೂಗಳು ಅದನ್ನು ಮನೆಯಲ್ಲೇ ನಾನು ಬೆಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಶಾವಂತಿಗೆ ಹೂವಿನಲ್ಲಿ. ಈ ಶಾವಂತಿಗೆ ಗಿಡದಲ್ಲಿ ಫುಲ್ಲು ಹೂ ಬಿಡುತ್ತೆ. ನಾನು ಕೊಡೋ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ. ನಾನು ಏನೇನು ಹೇಳಿದ್ದೀನೋ ಅದನ್ನು ಕೂಡ ನಾನು ಅಷ್ಟೇ ನೀಟಾಗಿ ನಾನು ಅಚ್ಚುಕಟ್ಟಾಗಿ ನಾನು ಕೂಡ ಫಾಲೋ ಮಾಡ್ತೀನಿ. ಹಾಗೆ ರೋಸ್ ಗಿಡದಲ್ಲೂ ಅಷ್ಟೇ ಯಾವಾಗಲೂ ನಾವು ಹೂ ಬಿಟ್ಟಿದ ತಕ್ಷಣವೇ ಅದನ್ನು ಕಟ್ ಮಾಡಿ ಸಪ್ರೇಟ್ ತೆಗಿಬೇಕು. ನಾವು ಮತ್ತೆ ಅದರಲ್ಲೇ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಸೀಡ್ಸ್ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ. ನಾವು ಮತ್ತೆ ಅದನ್ನು ಬೀಜ ಮಾಡಬೇಕು, ಬೇರೆ ಗಿಡಗಳಿಗೆ ಅದನ್ನು ಕೊಡಬೇಕು ಅನ್ನೋದಕ್ಕೆ ಗಿಡ ಯೋಚನೆ ಮಾಡ್ತಾ ಇರುತ್ತೆ. ಬಟ್ ನಾವು ಅದನ್ನ ಹೂ ಯಾವಾಗ ಅರಳುತ್ತೋ ಆವಾಗಿನ ತಕ್ಷಣವೇ ಅದನ್ನು ನಾವು ಕಿತ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದು ಬೀಜ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆವಾಗ ಗಿಡಗಳು ತುಂಬ ಬೇಗ ಸತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ರೋಸ್ ಹೂವು ಗಿಡಗಳಾಗಿರ್ಬೋದು, ಈ ಥರ ಚೆಂಡು ಹೂವು ಗಿಡಗಳಾಗಿರ್ಬೋದು, ಯಾವುದೇ ಹೂ ಬಿಡೋ ಗಿಡಗಳಿಗೆ ನಾವು ಹೂ ಅರಳಿದ ತಕ್ಷಣ ಅದು ಗಿಡದಲ್ಲೇ ಬಿಡಬಾರ್ದು. ನಾವು ಕಟ್ ಮಾಡಿ ಬೇಕಾದರೆ ಫ್ರಿಜ್ಜಲ್ಲಾದರೂ ಎತ್ತಿಟ್ಕೋಬೋದು. ಆ ಥರ ಎತ್ತಿಟ್ಕೊಂಡ್ರೆ ಗಿಡಕ್ಕೂ ಕೂಡ ತುಂಬ ಪೌಷ್ಟಿಕಾಂಶ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಹೂಗಳ ಮೇಲೆ ಅದು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುತ್ತೆ. ಯಾವಾಗಲೂ ನಾವು ಈ ಥರ ಪ್ರೂನಿಂಗ್ ಮಾಡ್ತಾಯಿದ್ರೆ, ಅಂದರೆ ಒಂದು ಸರಿ ಹೂ ಬಿಟ್ಟಿದ್ದಾದಮೇಲೆ ಅದನ್ನು ನೀಟಾಗಿ ಕಟ್ ಮಾಡಿದ್ರೆ ಇನ್ನೊಂದೆರಡು ಕೊಂಬೆಗಳು ಜಾಸ್ತಿ ಬಂದು ಅದರಲ್ಲೂ ಕೂಡ ಮಗುಗಳಾಗಿ ಜಾಸ್ತಿ ಹೂ ಬಿಡೋದಕ್ಕೆ ಚಾನ್ಸಸ್ ಇರುತ್ತೆ. ಈ ಟಿಪ್ಸ್ನೆಲ್ಲ ನೀವು ಕೂಡ ಫಾಲೋ ಮಾಡಿ. ಯಾರಾದರೂ ಹೊಸದಾಗಿ ಗಾರ್ಡನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ನೀವು ಸೊಪ್ಪು ತರಕಾರಿಗಳನ್ನು ಬೆಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ಸೊಪ್ಪುಗಳಿಂದ ಸ್ಟಾರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಫಾಸ್ಟಾಗಿ ಬೆಳ್ಕೊಳ್ಳುತ್ತೆ. ಒಂದು 25 ದಿನಕ್ಕೆಲ್ಲ ನಮಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನೋಡಿ ಎಷ್ಟು ಗೊಂಚಲಾಗಿ ಬರ್ತಾ ಇದೆ ಅಲ್ವಾ ಹೂಗಳು. ನೀವು ಕೂಡ ಅಷ್ಟೇ ಒಂದು ಸರಿ ಅದು ತುಂಬ ಚೆನ್ನಾಗಿ ಅರಳಿಬಿಟ್ಟಿದೆ ಅಂದರೆ ಅದನ್ನು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಅದನ್ನು ಕಟ್ ಮಾಡಿ ಯಾವುದಾದ್ರೂ ಪೂಜೆಗಾದರೂ ಇಡಿ. ಇಲ್ಲ ಅಂದರೆ ನಮಗೆ ಅವಶ್ಯಕತೆ ಇಲ್ಲ ಅಂದರೆ ಫ್ರಿಜ್ಜಲ್ಲಾದರೂ ನೀವು ಎತ್ತಿಟ್ಕೋಬೋದು. ನೋಡಿ ನಾನು ಅದನ್ನು ಕಟ್ ಮಾಡಿ ಒಂದು ವಾರ ಬಿಟ್ಟಿದ್ದೆ ಅಷ್ಟೇ. ಅಷ್ಟರೊಳಗಡೆ 2 ಮಗುಗಳಾಗಿ ಹೂ ಕೂಡ ಅರಳ್ಕೊಬಿಟ್ಟಿದೆ. ನೀವು ಕೂಡ ಅಷ್ಟೇ ಯಾವುದೇ ಗಿಡ ಆಗಿರ್ಬೋದು ಅದರಲ್ಲಿ ಹೂ ಬಿಟ್ಟಿದೆ ಅಂದರೆ ಅದು ತಕ್ಷಣ ನಾವು ಕಿತ್ಕೊಬಿಡ್ಬೇಕು. ಇಲ್ಲ ಅಂದರೆ ಅದು ಬೀಜ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಿಡ ಒಣಗೋಕೋ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಹೇಳಿದ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿ. ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ ನಾನು ಬ್ರಹ್ಮಕಮಲ ಗಿಡಗಳನ್ನು ಹಾಕ್ಕೊಂಡಿದ್ದೆ. ಬ್ರಹ್ಮಕಮಲ ವಿಶೇಷತೆ ಏನು ಅಂದರೆ ಅದು ನೈಟ್ ಹೊತ್ತು ಮಾತ್ರ ಅರಳುತ್ತೆ ಅಲ್ವಾ. ಸೊ ಒಂದು ಹೂವು ಆವಾಗಲೇ ನಿನ್ನೆ ರಾತ್ರಿ ಅರಳಿತ್ತು. ಇದು ಇವತ್ತಿನ ರಾತ್ರಿ ಪಿಕ್ಚರು. ನೀವು ಕೂಡ ಅಷ್ಟೇ ಬ್ರಹ್ಮಕಮಲಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಮಳೆ ಯಾವಾಗ ಬರುತ್ತೋ ಆವಾಗೆಲ್ಲ ಚೆನ್ನಾಗಿ ಮೊಗ್ಗು ಬಿಡುತ್ತೆ. ಒಂದು ವಾರದಲ್ಲಿ ಚೆನ್ನಾಗಿ ಹೂಗಳನ್ನು ಅರಳುತ್ತೆ. ನೋಡಿ ನಾನು ಪ್ರತಿನಿತ್ಯ ಪೂಜೆಗೆ ನಮ್ಮ ಗಾರ್ಡನಲ್ಲಿ ಅಂದರೆ ನಾನು ಮನೆಯಲ್ಲಿ ಬೆಳೆಸ್ಕೊಂಡಿರೋ ಚಿಕ್ಕ ಪಾಟಲ್ಲಿ ಬೆಳೆದಿರುವಂಥ ಹೂಗಳನ್ನೇ ಇಟ್ಟು ನಾನು ಈ ಥರ ದೇವ್ರಿಗೆ ಪೂಜೆ ಮಾಡ್ಕೊತೀನಿ. ನಿತ್ಯ ದೀಪಾರಾಧನೆಗೆ ಇಷ್ಟು ಹೂವು ಇದ್ದರೆ ಸಾಕಾಗುತ್ತೆ ಅಲ್ವಾ. ಯಾವಾಗಾದರೂ ಹಬ್ಬ ಹರಿದಿನಗಳಿಗೆ ನಾವು ಮಾರ್ಕೆಟ್ಗೆ ಹೋಗಿ ಹೂ ತೊಗೊಬರೋದು ಇದ್ದೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಖಂಡಿತವಾಗ್ಲೂ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.